ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಸ್ಫೋಟವಾಗಿ ಇವತ್ತಿಗೆ 1 ವಾರ. ಶುಕ್ರವಾರ ಮಧ್ಯಾಹ್ನ 12:55 ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. 1 ವಾರ ಆಗಿದೆ. ಕೇಸ್ನ ತನಿಖೆಯನ್ನು NIA ಕೈಗೆತ್ತಿಕೊಂಡಿದೆ. ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಈ ಸ್ಫೋಟದ ಹಿಂದೆ ಐಸಿಸ್ ಕೈವಾಡ ಇದೆ ಎನ್ನುವ ಮಾಹಿತಿ ಬರ್ತಾ ಇದೆ. ರಾಮೇಶ್ವರಂ ಕಫೆ ಸ್ಫೋಟಕ್ಕೂ ಮತ್ತು ಬಳ್ಳಾರಿಗೂ ಒಂದು ಲಿಂಕ್ ಇದೆ. ಅದೇ ಬಳ್ಳಾರಿ ಟೆರರ್ ಮಾಡ್ಯೂಲ್. ಈ ಟೆರರ್ ಮಾಡ್ಯೂಲ್ ಅನ್ನ NIA ಅಧಿಕಾರಿಗಳು ಬೆನ್ನತ್ತಿದ್ದಾರೆ. ಬಳ್ಳಾರಿ ಟೆರರ್ ಮಾಡ್ಯೂಲ್ನ 4 NIA ಟೀಮ್ ವಶಕ್ಕೆ ಪಡೆದಿದೆ. ಈ 4 ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಡಿಸೆಂಬರ್ನಲ್ಲಿ NIA ಈ 4 ಅರೆಸ್ಟ್ ಮಾಡಿತ್ತು. ಈಗ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೆ. ಬಾಡಿ ವಾರೆಂಟ್ ಆಧಾರದ ಮೇಲೆ ಬೇರೆ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಈ ಪ್ರಕರಣಕ್ಕೆ ಕೋರ್ಟ್ನ ಅನುಮತಿಯನ್ನ ಪಡೆದು ವಶಕ್ಕೆ ಪಡೆಯಲಾಗಿದೆ. ಈಗ NIA ವಶದಲ್ಲಿಟ್ಟುಕೊಂಡು 4 ಉಗ್ರರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಜೈಲಿನಲ್ಲಿದ್ದುಕೊಂಡೇ ಸ್ಫೋಟಕ್ಕೆ ಸಂಚು ರೂಪಿಸಿದರ ಈ ಉಗ್ರರು? ಬೆಂಗಳೂರಿನಲ್ಲಿ ಸ್ಫೋಟ ಮಾಡಿ ಬಳ್ಳಾರಿಯಲ್ಲಿ ಬಾಂಬರ್ ಕಾಣಿಸಿಕೊಂಡಿದ್ದ. ಬಾಂಬ್ ಬಿಟ್ಟಂತಹ ವ್ಯಕ್ತಿ ಬಳ್ಳಾರಿಯಲ್ಲಿ ಕಾಣಿಸಿಕೊಂಡಿದ್ದ. ಹೀಗಾಗಿ ಬಳ್ಳಾರಿ ಟೆರರ್ ಮಾಡ್ಯೂಲ್ನ ಮೇಲೆ ಬಲವಾದ ಶಂಕೆ ಇದೆ. ಡಿಸೆಂಬರ್ 18ನೇ ತಾರೀಕು 2023ರಂದು NIA ದೇಶದ 19 ಸ್ಥಳಗಳಲ್ಲಿ 4 ರಾಜ್ಯಗಳಲ್ಲಿ ದಾಳಿ ಮಾಡಿತ್ತು. ಅವತ್ತು ಬಳ್ಳಾರಿಯಿಂದ ಒಬ್ಬ ಪರಾರಿಯಾಗಿದ್ದ. ಆ ಪರಾರಿಯಾದವನು ಈ ಬಾಂಬ್ ಸ್ಫೋಟದ ಹಿಂದೆ ಇರಬಹುದು ಅನ್ನುವಂತಹ ಶಂಕೆ ಇದೆ. ಬಳ್ಳಾರಿ ಮಾಡ್ಯೂಲ್ನ ಮುಖ್ಯಸ್ಥ ಮಿನಾಜ್ ಸುಲೇಮಾನ್ನನ್ನ ಇವತ್ತು NIA ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಕಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ 4 NIA ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇವನು ಬಾಂಬರ್, ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬಿಟ್ಟಂತಹ ಉಗ್ರ, ಶಂಕಿತ ಉಗ್ರ. ಈತ ಬಳ್ಳಾರಿಯ ಬಸ್ ಸ್ಟ್ಯಾಂಡ್ನಲ್ಲಿ ಓಡಾಡ್ತಿರುವಂತಹ CCTV ದೃಶ್ಯಾವಳಿಗಳನ್ನು NIA ರಿಲೀಸ್ ಮಾಡಿದೆ. ಈತ ಬೆಂಗಳೂರಿನಿಂದ ಬಳ್ಳಾರಿ ತಲುಪೋದಕ್ಕೆ 16 ಬಸ್ಗಳನ್ನು ಬದಲಾಯಿಸಿದ್ದ. NIA ಅಧಿಕಾರಿಗಳು ಎಲ್ಲ ಬಸ್ಗಳನ್ನು ಹುಡುಕಾಡ್ತಿದ್ದಾರೆ. CCTV ದೃಶ್ಯಗಳನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಹಾಗೆ ಬಳ್ಳಾರಿ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಂತಹ CCTV ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಈತನೇ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬಿಟ್ಟಂತಹ ವ್ಯಕ್ತಿ. ಈಗ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ 4 NIA ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ 4 ಜೈಲಿನಲ್ಲಿದ್ದರು. ಮಿನಾಜ್ ಸುಲೇಮಾನ್ ಬಳ್ಳಾರಿಯ ಕೌಲ್ ಬಜಾರ್ನ ನಿವಾಸಿ. ಈತ ಐಸಿಸ್ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದ. ಬಳ್ಳಾರಿಯ ಐಸಿಸ್ ಮಾಡ್ಯೂಲ್ನ ಮುಖ್ಯಸ್ಥನಾಗಿದ್ದ ಮಿನಾಜ್ 28 ವರ್ಷ. ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಜೊತೆಗೆ ಐಸಿಸ್ ಸ್ಲೀಪರ್ ಸೆಲ್ ನಡೆಸ್ತಿದ್ದ ಅನ್ನುವ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದ. ಈತನನ್ನು ಇವತ್ತು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ NIA ಅಧಿಕಾರಿಗಳು. ಸೈಯದ್ ಸಮೀರ್ ಬಳ್ಳಾರಿಯ ನಿವಾಸಿ ಮತ್ತೊಬ್ಬ. ಈತನದ್ದು ಐಸಿಸ್ ಜೊತೆ ಸಂಪರ್ಕ ಇತ್ತು ಅನ್ನುವ ಆರೋಪದ ಮೇಲೆ ಅರೆಸ್ಟ್ ಮಾಡಲಾಗಿದೆ. ಈತನೇ ಸೈಯದ್ ಸಮೀರ್. ಇವನನ್ನು ಕೂಡ ವಶಕ್ಕೆ ಪಡೆದು NIA ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಅನಾಸ್ ಇಕ್ಬಾಲ್ ಶೇಖ್, ಆರೋಪಿ ನಂಬರ್ 3 ಅನಾಸ್ ಇಕ್ಬಾಲ್ ಶೇಖ್, ಮುಂಬೈ ಮೂಲದ ವ್ಯಕ್ತಿ. ಐಸಿಸ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದ ಅನ್ನುವ ಮಾಹಿತಿಯ ಆಧಾರದ ಮೇಲೆ ದಾಳಿ ನಂತರ ಅರೆಸ್ಟ್ ಮಾಡಲಾಗಿತ್ತು. ಮತ್ತೊಬ್ಬ ಶಾನ್ ರೆಹಮಾನ್ ಸೇನ್, ದೆಹಲಿ ಮೂಲದ ವ್ಯಕ್ತಿ. ಈ 4 NIA ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ 4 ಅರೆಸ್ಟ್ ಆಗಿದ್ರು. ಅವರು ಜೈಲಿನಲ್ಲೇ ಇದ್ದಾರೆ. ಬಳ್ಳಾರಿಯಲ್ಲಿ ನಾಪತ್ತೆಯಾದಂತಹ NIA ದಾಳಿ ಮಾಡಿದ ಸಂದರ್ಭದಲ್ಲಿ ಒಬ್ಬ ಪರಾರಿಯಾಗಿದ್ದ. ಆತ ಬಾಂಬ್ ಬ್ಲಾಸ್ಟ್ನ ಹಿಂದಿರಬಹುದು ಅನ್ನೋದು NIA ಅಧಿಕಾರಿಗಳ ಅನುಮಾನ. ಈಗ
ಜೈಲಿನಲ್ಲಿ ಇದ್ದುಕೊಂಡೇ ಸ್ಫೋಟಕ್ಕೆ ಸಂಚು ನಡೀತಾ ಅನ್ನುವಂತಹ ಅನುಮಾನ ಇದೆ. ಯಾಕಂದರೆ ಈ ನಾಲ್ವರು ಜೈಲಿನಲ್ಲೇ ಇದ್ದರು. ಡಿಸೆಂಬರ್ 18ನೇ ತಾರೀಕು ಅರೆಸ್ಟ್ ಆಗಿದ್ರು. ಜೈಲಿನಲ್ಲಿ ಇದ್ದುಕೊಂಡೇ ಬೇರೆ ತಮ್ಮ ಸಹಚರರನ್ನು ಬಳಸಿಕೊಂಡು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ಗೆ ಸಂಚು ರೂಪಿಸಿದರ ಈ ಅನುಮಾನ ಇದೆ ಈ ನಾಲ್ವರ ಮೇಲೆ. ಹಾಗಾಗಿ ಇವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಬಳ್ಳಾರಿ ಮಾಡ್ಯೂಲ್ ಅನ್ನುವಂತಹ ಸಂಘಟನೆಯನ್ನು ನಡೆಸ್ತಾ ಇದ್ರು ಇವರು. ಇವರ ಮೇಲೆ ಪೊಲೀಸರಿಗೆ ಅನುಮಾನ ಇದೆ. ಏನಿದು ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಅನ್ನುವ ಪ್ರಶ್ನೆ ಬರುತ್ತೆ. ಬಳ್ಳಾರಿ ಐಸಿಸ್ ಮಾಡ್ಯೂಲ್ ಅಂದ್ರೆ ಏನು? ಐಸಿಸ್ ಉಗ್ರ ಸಂಘಟನೆಯ ಸಿದ್ಧಾಂತಕ್ಕಾಗಿ ಕೆಲಸ ಮಾಡುವಂತಹ ತಂಡ ಇದು. ಇದೇ ಐಸಿಸ್ ಬಳ್ಳಾರಿ ಮಾಡ್ಯೂಲ್. ಬಳ್ಳಾರಿಯಲ್ಲಿ ಒಂದಷ್ಟು ಮೂಲಭೂತವಾದಿ ಚಿಂತನೆಯ ಮುಸ್ಲಿಂ ಯುವಕರ ತಂಡ ಕಟ್ಟಿಕೊಂಡು ಐಸಿಸ್ ಸಿದ್ಧಾಂತಕ್ಕಾಗಿ ಹೋರಾಡುವವರು ಇವರು. ಏನು ಐಸಿಸ್ ಸಿದ್ಧಾಂತ? ಇಡೀ ಜಗತ್ತನ್ನು ಇಸ್ಲಾಮಿಕ್ ಸ್ಟೇಟ್ ಮಾಡುವಂತಹ ಸಿದ್ಧಾಂತ. ಇಡೀ ಜಗತ್ತು ಇಸ್ಲಾಮಿಕ್ ಜಗತ್ತಾಗಬೇಕು ಅನ್ನುವುದು ಐಸಿಸ್ನ ಸಿದ್ಧಾಂತ. ಬೇರೆ ಯಾವುದೇ ಧರ್ಮ, ಜಾತಿ, ಪಂಗಡ ಯಾರಿಗೂ ಅವಕಾಶವಿಲ್ಲ. ಇಡೀ ಜಗತ್ತನ್ನು ಇಸ್ಲಾಂ ಆಳಬೇಕು ಅನ್ನುವ ಸಿದ್ಧಾಂತ. ಆ ಸಿದ್ಧಾಂತಕ್ಕಾಗಿ ಇವರು ಕೆಲಸ ಮಾಡ್ತಾ ಇದ್ರು. ಐಸಿಸ್ ಉಗ್ರ ಸಂಘಟನೆಯಿಂದ ಪ್ರಭಾವಿತರಾಗಿ ತಾವೊಂದು ತಂಡವನ್ನು ಕಟ್ಟಿಕೊಂಡಿದ್ರು. ಆ ತಂಡಕ್ಕೆ ಮಿನಾಜ್ ಮುಖ್ಯಸ್ಥನಾಗಿದ್ದ. ಐಸಿಸ್ನ ಹ್ಯಾಂಡ್ಲರ್ ಒಬ್ಬ. ಹ್ಯಾಂಡ್ಲರ್ ಅಂದರೆ ಇಲ್ಲಿರುವಂತಹ ಒಂದು 10-15 ಜನರ ಉಗ್ರರ ತಂಡವನ್ನು ಬೇರೊಂದು ದೇಶದಲ್ಲಿ ಕೂತ್ಕೊಂಡು ಅವರನ್ನು ಹ್ಯಾಂಡಲ್ ಮಾಡುವ ವ್ಯಕ್ತಿ, ಉಗ್ರ ಸಂಘಟನೆಯ ನಾಯಕ. ಆತ ಇಲ್ಲಿನವರನ್ನು ಹ್ಯಾಂಡಲ್ ಮಾಡ್ತಿದ್ದ. ಉದಾಹರಣೆಗೆ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಸಿರಿಯಾ ಅಥವಾ ಇರಾಕ್ನಲ್ಲಿ ಕೂತ್ಕೊಂಡು ಇಲ್ಲಿನ ಉಗ್ರ ತಂಡಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಸಲಹೆ ಸೂಚನೆಗಳನ್ನು ಕೊಡುವ ವ್ಯಕ್ತಿ. ಆ ಹ್ಯಾಂಡ್ಲರ್ ಮೂಲಕ ಈ ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರು. ಬಳ್ಳಾರಿಯ ಐಸಿಸ್ ಈ ಟೀಮ್ಗೆ ಐಸಿಸ್ ಪ್ರಭಾವದಿಂದ ಸೃಷ್ಟಿಯಾದಂತಹ ಈ ಉಗ್ರರ ತಂಡಕ್ಕೆ ಮಿನಾಜ್ ಸುಲೇಮಾನ್ ನಾಯಕ. ಇಸ್ಲಾಮಿಕ್ ಮೂಲಭೂತವಾದಿ ಮನಸ್ಥಿತಿಯ ಯುವಕರನ್ನ ಈತ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದ, ನೇಮಕಾತಿ ಮಾಡ್ಕೊಳ್ತಾ ಇದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇಸ್ಲಾಮಿಕ್ ಮೂಲಭೂತವಾದದ ಪೋಸ್ಟ್ಗಳನ್ನು ಹಾಕ್ತಾರೆ ಅವರನ್ನು ಸಂಪರ್ಕಿಸಿ ತನ್ನ ವಿಧ್ವಂಸಕ ಕೃತ್ಯಕ್ಕೆ ಅವರನ್ನು ನೇಮಕ ಮಾಡ್ತಾ ಇದ್ದ. ಇವರೆಲ್ಲರೂ ಜನಸಾಮಾನ್ಯರಂತೆ ಕಾಣಿಸ್ಕೊಳ್ತಾ ಇದ್ರು. ರಹಸ್ಯವಾಗಿ ಉಗ್ರಗಾಮಿ ಚಟುವಟಿಕೆಯಲ್ಲಿ ನಿರತರಾಗಿದ್ದರು. ಅಂದರೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋದು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದು, ಅಥವಾ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು. ಈ ರೀತಿಯಾಗಿ ಜನಸಾಮಾನ್ಯರಂತಿದ್ದುಕೊಂಡು ರಹಸ್ಯವಾಗಿ ಸ್ಲೀಪರ್ ಸೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಐಸಿಸ್ ಹ್ಯಾಂಡ್ಲರ್ ಮೂಲಕ ಬಳ್ಳಾರಿ ಉಗ್ರರಿಗೆ ಬಾಂಬ್ ತಯಾರಿಕೆಯ ತರಬೇತಿಯನ್ನು ನೀಡಲಾಗಿತ್ತು. IED ಬಾಂಬ್ ತಯಾರಿಕೆಯಲ್ಲಿ ಈ ಉಗ್ರರು ಪರಿಣತಿಯನ್ನು ಪಡೆದುಕೊಂಡಿದ್ರು. ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಈ ಬಾಂಬನ್ನು ತಯಾರಿಕೆ ಮಾಡುವಲ್ಲಿ ಪರಿಣಿತಿಯನ್ನು ಹೊಂದಿದ್ರು. ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟವೂ ಕೂಡ IED ಬಾಂಬ್ನಿಂದ ಆಗಿದ್ದು. NIA ಅಧಿಕಾರಿಗಳು ಡಿಸೆಂಬರ್ 18ನೇ ತಾರೀಕು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇವರು ಇದ್ದಂತಹ ಜಾಗದಲ್ಲಿ ಬಾಂಬ್ ತಯಾರಿಕೆಗೆ ಅಗತ್ಯವಿದ್ದಂತಹ ವಸ್ತುಗಳು ಸಿಕ್ಕಿದ್ವು. ಸಲ್ಫರ್, ಪೊಟ್ಯಾಷಿಯಂ ನೈಟ್ರೇಟ್, ಗನ್ ಪೌಡರ್, ಜಿಲೆಟಿನ್ ಕಡ್ಡಿ, ಈ ರೀತಿಯ ವಸ್ತುಗಳನ್ನು ಇಟ್ಕೊಂಡಿದ್ರು. ಪ್ರಮುಖ ನಗರಗಳಲ್ಲಿ ಬಾಂಬ್ ಸ್ಫೋಟ ನಡೆಸುವ ಸಂಚು ಈ ಉಗ್ರರದ್ದಾಗಿತ್ತು. ಇವರನ್ನು ಬಂಧಿಸಲಾಗಿತ್ತು. ಇವರಲ್ಲಿ ಮಿಸ್ ಆದಂತಹ ಒಬ್ಬ ವ್ಯಕ್ತಿ ಬಾಂಬ್ ಇಟ್ಟಿದ್ದಾನೆ ಅನ್ನೋದು NIA ಅಧಿಕಾರಿಗಳ ಅನುಮಾನ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ನಂತರ 1 ತಿಂಗಳ ಹಿಂದೆ NIA ಅಧಿಕಾರಿಗಳು ರೇಡ್ ಮಾಡಿದ್ರಲ್ಲ, ಆ ರೇಡ್ನ ನೆನಪಾಗ್ತಾ ಇದೆ. ಡಿಸೆಂಬರ್ 18ನೇ ತಾರೀಕು 4 ರಾಜ್ಯಗಳಲ್ಲಿ 19 ಸ್ಥಳಗಳಲ್ಲಿ NIA ದಾಳಿ ಮಾಡಿತ್ತು. ಬೆಂಗಳೂರಿನಲ್ಲೂ ದಾಳಿಯಾಗಿತ್ತು, ಬಳ್ಳಾರಿಯಲ್ಲಾಗಿತ್ತು, ಮಹಾರಾಷ್ಟ್ರದ
ಅಮರಾವತಿಯಲ್ಲಾಗಿತ್ತು, ಪುಣೆಯಲ್ಲಾಗಿತ್ತು, ದೆಹಲಿ ಮತ್ತು ಜಾರ್ಖಂಡ್ನಲ್ಲಾಗಿತ್ತು. 8 ಜನರನ್ನು ಅರೆಸ್ಟ್ ಮಾಡಿದ್ರು, ಕರ್ನಾಟಕದಿಂದ 4 ಜನ. ಇವರದ್ದು ಲೋನ್ ವೂಲ್ಫ್ ಅಟ್ಯಾಕ್ ಅಂತ, ಅಂದರೆ ಒಂಟಿ ತೋಳದ ಮಾದರಿಯಲ್ಲಿ ದಾಳಿ ಮಾಡಿ ಎಸ್ಕೇಪ್ ಆಗೋದು. ಅಂದರೆ ಒಬ್ಬ ವ್ಯಕ್ತಿ ಯಾವುದೋ ನಗರದಲ್ಲಿರ್ತಾನೆ, ಮತ್ತೊಂದು ನಗರಕ್ಕೆ ಒಂಟಿಯಾಗಿ ಬರ್ತಾನೆ, ಬಾಂಬ್ ಬಿಟ್ಟು ಆ ನಗರದಿಂದ ಎಸ್ಕೇಪ್ ಆಗ್ತಾನೆ. ಆ ವ್ಯಕ್ತಿಗೂ ಆ ನಗರಕ್ಕೂ ಸಂಬಂಧನೇ ಇರೋದಿಲ್ಲ. ಈಗ ಬೆಂಗಳೂರಿನಲ್ಲಿ ಬಾಂಬ್ ಬಿಟ್ಟಂತಹ ವ್ಯಕ್ತಿಗೂ ಬೆಂಗಳೂರಿಗೂ ಸಂಬಂಧ ಇಲ್ಲ. ಆತ ಬೆಂಗಳೂರಿನಿಂದ ಹೊರಗಿನವನು ಅನ್ನೋದು NIA ಅಧಿಕಾರಿಗಳ ಶಂಕೆ. ಈ ಲೋನ್ ವೂಲ್ಫ್ ಅಟ್ಯಾಕ್ ಅಂದರೆ ಒಂಟಿ ತೋಳದ ರೀತಿಯಲ್ಲಿ ದಾಳಿ ಮಾಡೋದು ಬಳ್ಳಾರಿ ಟೆರರ್ ಮಾಡ್ಯೂಲ್ನ ತಂತ್ರಗಾರಿಕೆ. ಆ ಕಾರಣದಿಂದಾಗಿ ಬಳ್ಳಾರಿಯಲ್ಲಿ ಅರೆಸ್ಟ್ ಆದಂತಹ ಉಗ್ರರ ಮೇಲೆ NIA ಅಧಿಕಾರಿಗಳು ಅನುಮಾನವನ್ನು ಪಡ್ತಾ ಇದ್ದಾರೆ. ಹಲವು ಬಾರಿ ನಾವು ಕೇಳಿರ್ತೀವಿ, ಯಾವುದೇ ಒಂದು ಉಗ್ರ ಕೃತ್ಯಗಳಾದಾಗ, ಬಾಂಬ್ ಸ್ಫೋಟಗಳಾದಾಗ, ಯಾವುದೋ ಒಂದು ಅರೆಸ್ಟ್ ಆದಾಗ ಐಸಿಸ್ ಅನ್ನುವಂತಹ ಹೆಸರು ಬರ್ತಿರುತ್ತೆ. ಈಗಲೂ ಐಸಿಸ್ ಜೀವಂತವಾಗಿದೆಯಾ, ಏನು ಎತ್ತ? ಇರಾಕ್ನಲ್ಲಿ ಅಮೆರಿಕ ದಾಳಿ ನಡೆಸಿದ ನಂತರ ಹುಟ್ಟಿದ್ದು ಐಸಿಸ್ನ ಉಗ್ರ ಸಂಘಟನೆ. ಐಸಿಸ್ ಅಂದ್ರೇ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಅಂತ. ಇರಾಕ್ ಮತ್ತು ಸಿರಿಯಾದ ಇಸ್ಲಾಮಿಕ್ ಸಾಮ್ರಾಜ್ಯ ಅನ್ನುವ ಹೆಸರನ್ನು ಇಟ್ಟುಕೊಂಡು ಹುಟ್ಟಿಕೊಂಡಂತಹ ಸಂಘಟನೆ ಐಸಿಸ್. 2006ರಿಂದ 2017ರವರೆಗೆ ಇರಾಕ್ ಮತ್ತು ಸಿರಿಯಾದಲ್ಲಿ ಐಸಿಸ್ ಅಟ್ಟಹಾಸವನ್ನು ನಡೆಸಿತ್ತು. ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕದ ಸೈನಿಕರ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಲ್ಲಿದ್ದ ಮುಸ್ಲಿಂ ಯುವಕರುಗಳಿಗೆ ಜಗತ್ತಿನ ಹಲವು ಮುಸ್ಲಿಂ ದೇಶಗಳು ಗನ್ಗಳನ್ನು ಪೂರೈಕೆ ಮಾಡಿದ್ವು, ಹಣವನ್ನು ಫಂಡ್ ಮಾಡಿದ್ವು. ಆ ರೀತಿಯಾಗಿ ಹುಟ್ಟುಕೊಂಡಂತಹ ಸಂಘಟನೆ ಐಸಿಸ್. ಇರಾಕ್ ಸಿರಿಯಾದಲ್ಲಿ ಅಬುಬಕರ್ ಅಲ್ ಬಗ್ದಾದಿ ಅಂತ ಒಬ್ಬ ವ್ಯಕ್ತಿ ಇದ್ದ. ಆತ ಐಸಿಸ್ ಸಂಘಟನೆಯ ಮುಖ್ಯಸ್ಥನಾಗಿದ್ದ. ಆಗ ಇಡೀ ಸಂಘಟನೆ ಜಗತ್ತಿನ ಗಮನ ಸೆಳೆದಿತ್ತು. ಅದಕ್ಕೆ ಕಾರಣ ಅಮೆರಿಕನ್ ಪ್ರಜೆಗಳನ್ನು ಆನ್ ಕ್ಯಾಮ್ರಾ ಕತ್ತರಿಸ್ತಾ ಇದ್ರು, ಅದನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡ್ತಾ ಇದ್ರು. ಈ ಸುದ್ದಿಗಳಿಂದ ಐಸಿಸ್ ಇಡೀ ಜಗತ್ತಿಗೆ ಕುಖ್ಯಾತಿಯನ್ನು ಗಳಿಸುವ ಮಟ್ಟಕ್ಕೆ ಬೆಳೀತು. 2013ರಿಂದ 2017ರವರೆಗೆ ಇರಾಕ್ ಮತ್ತು ಸಿರಿಯಾದ ಅರ್ಧ ಭಾಗವನ್ನು ಐಸಿಸ್ ಆಳಿತ್ತು. ಅಲ್ಲಿನ ಜನರ ಮೇಲೆ, ಅಲ್ಲಿನ ಆಡಳಿತದ ಮೇಲೆ, ಅಲ್ಲಿನ ನ್ಯಾಯಾಲಯಗಳ ಮೇಲೆ ಐಸಿಸ್ ನಿಯಂತ್ರಣವನ್ನು ಹೊಂದಿತ್ತು. ಅಲ್ಲಿನ ಆಯಿಲ್ ಫೀಲ್ಡ್ಗಳ ಮೇಲೆ. ಮಧ್ಯಪ್ರಾಚ್ಯದ ದೇಶಗಳು ಅಂತಂದರೆ ಆದಾಯದ ಮೂಲನೇ ತೈಲವನ್ನು ತೆಗೆಯುತ್ತಿದ್ದ ತೈಲ ಬಾವಿಗಳನ್ನು ನಿಯಂತ್ರಿಸ್ತಾ ಇತ್ತು. ಒಂದು ಹಂತದಲ್ಲಿ 1 ವರ್ಷಕ್ಕೆ 15ರಿಂದ 20 ಸಾವಿರ ಕೋಟಿಯಷ್ಟು ವ್ಯವಹಾರವನ್ನು ನಿಯಂತ್ರಿಸ್ತಾ ಇತ್ತು ಐಸಿಸ್ ಸಂಘಟನೆ. ಇರಾಕ್ನ ಮೋಸುಲ್ ಮತ್ತು ಸಿರಿಯಾದ ರಕ್ಕಾ ಅನ್ನುವ 2 ನಗರಗಳನ್ನು ಕೇಂದ್ರವಾಗಿಟ್ಟುಕೊಂಡು ಈ ಸಂಘಟನೆ ಕೆಲಸ ಮಾಡ್ತಿತ್ತು. ಜಗತ್ತಿನ ಹಲವು ದೇಶಗಳಿಂದ ಮೂಲಭೂತವಾದಿ ಚಿಂತನೆಯ ಯುವಕರನ್ನು ನೇಮಕಾತಿ ಮಾಡಿಕೊಳ್ತು. ಜೊತೆಗೆ ಜಗತ್ತಿನಲ್ಲಿ ನಡೆದಂತಹ ಹಲವು ಬಾಂಬ್ ಸ್ಫೋಟಗಳಿಗೆ ಈ ಸಂಘಟನೆ ಕಾರಣವಾಯಿತು. ಭಾರತದಿಂದ ಸಾಕಷ್ಟು ಜನ ಐಸಿಸ್ಗೆ ಸೇರಿಕೊಂಡ್ರು. ಕೇರಳದಿಂದ 18ಕ್ಕೂ ಹೆಚ್ಚು ಯುವಕ ಯುವತಿಯರು ಐಸಿಸ್ಗೆ ಸೇರಿಕೊಂಡ್ರು. ಈ ಸಂಘಟನೆ ಇರಾಕ್ ಮತ್ತು ಸಿರಿಯಾದಲ್ಲಿ ಇಸ್ಲಾಮಿಕ್ ಶರಿಯಾ ಕಾನೂನನ್ನು 100ಕ್ಕೆ 100ರಷ್ಟು ಜಾರಿಗೆ ತರ್ತೀವಿ ಅಂತ ಮುಂದಾಯಿತು. ಆನಂತರ 2017ರಲ್ಲಿ ಅಮೆರಿಕ ಮತ್ತು ಮಿತ್ರಪಡೆಗಳು ಇರಾಕ್ ಮೇಲೆ ಮತ್ತು ಸಿರಿಯಾದ ಮೇಲೆ ಮತ್ತೆ ದಾಳಿ ಮಾಡಿ ಇಡೀ ಐಸಿಸನ್ನು ನಾಶ ಮಾಡೋದಕ್ಕೆ ಮುಂದಾದವು. ಬಹುತೇಕ 2017ರ ಅಂತ್ಯದ ವೇಳೆಗೆ ಐಸಿಸ್ ತನ್ನ ಶಕ್ತಿಯನ್ನು ಕಳೆದುಕೊಳ್ತು. 2019ರಲ್ಲಿ ಐಸಿಸ್ ಮುಖ್ಯಸ್ಥನಾಗಿದ್ದಂತಹ ಅಬುಬಕರ್ ಅಲ್ ಬಗ್ದಾದಿ ಅಮೆರಿಕ ಮಾಡಿದಂತಹ ಬಾಂಬ್ ದಾಳಿಗೆ ಬಲಿಯಾದ. ಆನಂತರ ಇಡೀ ಸಂಘಟನೆ ಶಕ್ತಿಯನ್ನು ಕಳೆದುಕೊಂಡಿದೆ. ಅಳಿದುಳಿದಂತಹ ಐಸಿಸ್ನ ಉಗ್ರರು ಅಲ್ಲಿಂದ ಆಫ್ಘಾನಿಸ್ತಾನ, ಪಾಕಿಸ್ತಾನದಂತಹ ದೇಶಗಳಿಗೆ ಶಿಫ್ಟ್ ಆದರು. ಈಗ ಯಾರು ಐಸಿಸ್ ಸಿದ್ಧಾಂತದಡಿಯಲ್ಲಿ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ ಅವರನ್ನು ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಕುಳಿತು ಅವರನ್ನು ಹ್ಯಾಂಡಲ್ ಮಾಡ್ತಾರೆ. ಈ ರೀತಿಯಾಗಿ ಬಳ್ಳಾರಿ ಐಸಿಸ್ ಮಾಡ್ಯೂಲ್ನ ಉಗ್ರರು, ಅಂದರೆ ಐಸಿಸ್ ಸಿದ್ಧಾಂತಕ್ಕೆ ಮಾರು ಹೋಗಿ ನಾವು ಐಸಿಸ್ನ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದಂತಹ 4 ಜನ, ಈಗ ಆ 4 ಜನರನ್ನು ಅರೆಸ್ಟ್ ಮಾಡಿ NIA ವಿಚಾರಣೆಯನ್ನು ಮಾಡ್ತಾ ಇದೆ.
ಈಗ ಇರೋದು ಆರೋಪ ಐಸಿಸ್ ಸಿದ್ಧಾಂತದ ಜೊತೆಗೆ ಈ 4 ಜನ ಇದ್ರಲ್ಲ, ಇವರು PFI ನಲ್ಲಿ ಇದ್ದಂತಹ ವ್ಯಕ್ತಿಗಳು. ಮಿನಾಜ್ ಮುಖ್ಯಸ್ಥ ಐಸಿಸ್ ಟೆರರ್ ಮಾಡ್ಯೂಲ್ ಆಫ್ ಬಳ್ಳಾರಿಗೆ, ಆತ ಮೊದಲು PFI ನಲ್ಲಿದ್ದ. ಹಾಗಿದ್ರೆ ಐಸಿಸ್ ಜೊತೆಗೆ ನಿಷೇಧಿತ PFI ಕೈ ಜೋಡಿಸಿದೆಯಾ ಅನ್ನುವಂತಹ ಅನುಮಾನ ಬರುತ್ತೆ. ನಿಷೇಧಿತ ಉಗ್ರ ಸಂಘಟನೆ PFIಗೂ ಐಸಿಸ್ಗೂ ಲಿಂಕ್ ಇರುವಂತಹ ಸಾಧ್ಯತೆ ಇದೆ. ಯಾಕಂದರೆ ಯಾರೆಲ್ಲ PFI ನಲ್ಲಿ ಸಕ್ರಿಯರಾಗಿದ್ರೋ ಈಗ ಅವರು ಐಸಿಸ್ ಜೊತೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳಿದ್ದಾವೆ. ಯಾವಾಗ 2022 ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರ PFIಯನ್ನು ನಿಷೇಧ ಮಾಡ್ತು, ನಿಷೇಧದ ನಂತರ ಐಸಿಸ್ ಜೊತೆಗೆ ಈ PFIನ ನಿಷೇಧಿತ ಸದಸ್ಯರು ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ಅದಕ್ಕೆ ಅನುಮಾನಕ್ಕೆ ಒಂದು ಕಾರಣ ಕೂಡ ಇದೆ. ಅವನೇ ಮಿನಾಜ್ ಸುಲೇಮಾನ್. ಈತ ಬಳ್ಳಾರಿ ಐಸಿಸ್ ಮಾಡ್ಯೂಲ್ನ ಮುಖ್ಯಸ್ಥ ಈತನೇ. ಇವನನ್ನು ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ NIA ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದೇಶದ ಹಲವೆಡೆ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಈತ ಸಂಚು ರೂಪಿಸಿದ್ದ. ಅದಕ್ಕೆ ಅಗತ್ಯವಾದ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ರು. ಬಾಂಬ್ ಬಾಂಬ್ ಸಿದ್ಧಪಡಿಸೋದು, ಬಾಂಬ್ ತಯಾರಿಕೆಗೆ ಅಗತ್ಯವಾದಂತಹ ವಸ್ತುಗಳನ್ನು ಸಂಗ್ರಹಿಸೋದು, ಜೆಲಟಿನ್, ಸಲ್ಫರ್, ಅಮೋನಿಯಂ ನೈಟ್ರೇಟ್ ಈ ರೀತಿಯಾದಂತಹ ವಸ್ತುಗಳನ್ನು ಸಂಗ್ರಹಿಸುವ ಕೆಲಸ ಮಾಡ್ತಿದ್ರು. ಮುಂಬೈ, ದೆಹಲಿ, ಜಾರ್ಖಂಡ್ ಮತ್ತು ಪುಣೆಯಲ್ಲಿ ದಾಳಿ ಮಾಡಿದಾಗ ಇವರು ಇದ್ದಂತಹ ಸ್ಥಳಗಳಲ್ಲಿ ಬಾಂಬ್ ತಯಾರಿಕೆಗೆ ಬೇಕಾದಂತಹ ವಸ್ತುಗಳು ಸಿಕ್ಕಿದ್ವು. ಈತ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಇಸ್ಲಾಮಿಕ್ ಮೂಲಭೂತವಾದಿ ಚಿಂತನೆಯ ಪೋಸ್ಟ್ಗಳನ್ನು ಹಾಕ್ತಾರೆ ಅಂಥವರನ್ನು ಸಂಪರ್ಕ ಮಾಡಿ ಅವರನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಿದ್ದ. ಜೊತೆಗೆ PFI ಸಂಘಟನೆಯಲ್ಲಿ ಮೊದಲು ಯಾರೆಲ್ಲ ಇದ್ದರು ಅಂಥವರನ್ನು ಸೆಳೀತಾ ಇದ್ದ. ಈತ PFI ನಿಷೇಧವಾಗುವುದಕ್ಕೂ ಮೊದಲು ಬಳ್ಳಾರಿಯ PFIನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. ಈಗ ಇವನು ಐಸಿಸ್ಗೆ ಸೇರುವಂತೆ ಮುಸ್ಲಿಂ ಮೂಲಭೂತವಾದಿ ಯುವಕರನ್ನು ಸೆಳೀತಾ ಇದ್ದಾನೆ. ಹೀಗಾಗಿ ಇವರೆಲ್ಲರೂ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋದು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದು, ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು, ಈ ರೀತಿಯಾಗಿ ಜನಸಾಮಾನ್ಯರಂತಿದ್ದವರು ಇವರ ಮನೆಯವರಿಗೂ ಗೊತ್ತಿರಲ್ಲ ಇವರೇನು ಮಾಡ್ತಾರೆ ಅಂತ. ನನ್ನ ಮಗ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಅವರ ತಂದೆ ತಾಯಿಗಳು ಮಾಧ್ಯಮಗಳಿಗೆ ಬೈಟ್ ಕೊಡ್ತಾರೆ. ಆದರೆ ಇವರು ಮಾಡುವಂತಹ ಕೃತ್ಯ ತಂದೆ ತಾಯಿಗೂ ಗೊತ್ತಿಲ್ಲದಂತೆ ರಹಸ್ಯವಾಗಿ ಮಾಡ್ತಾರೆ. ಈಗ ಇವರನ್ನೆಲ್ಲ ಅರೆಸ್ಟ್ ಮಾಡಿ NIA ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಬೆಂಗಳೂರಿನ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.